ಅವ್ರು ಇನ್ವೆಸ್ಟ್ ಮಾಡಿ ನಮ್ಗೆ ಏನ್ ಈಗ ಮಿಕ್ಸ್ ಕಸ ಅಂತ ಏನ್ ಬರ್ತಿದೆಯಲ್ಲ ಆ ಮಿಕ್ಸ್ ಕಸದ ಬಗ್ಗೆ ಕಂಪ್ಲೀಟ್ಲಿ ಅವರು 15-20 ಟನ್ ಅವರು ವಿಲೇವಾರಿ ಮಾಡ್ತಾರೆ. ಯಾವ್ದು ನಮ್ಗೆ ಸಮಸ್ಯೆ ಆಗ್ತಿರೋದೆ ಈ ಮಿಕ್ಸ್ ಕಸ, ಈ ಸೆಗ್ರಿಗೇಟ್ ಆಗ್ತಿರೋದಕ್ಕೆ ನಮ್ಗೆ ಸಮಸ್ಯೆನೇ ಇಲ್ಲ. ಹಂಗಾಗಿ ನಾವು ಮಿಕ್ಸ್ ಕಸ ಮಾಡ್ತಾರದಕ್ಕೆ ನಾವೇನ್ ಇನ್ವೆಸ್ಟ್ ಮಾಡ್ತಾರ ಮೇನ್ ಆಗಿ. ಹಂಗಾಗಿ ನಮ್ ನಗರ ಸ್ವಚ್ಛತೆ ಆಗ್ಲಿಕ್ಕೆ ಅದೊಂದು ಕಂಪನಿಗೆ ನಾವು ಪ್ರಪೋಸಲ್ ನಾವು ಮಾತಾಡಿದ್ವಿ, ಅವರು ಕಮ್ಯುನಿಕೇಟ್ ಮಾಡಿದ್ರು, ಅವರು ಪ್ರಪೋಸಲ್ ತಂದಿದ್ದಾರೆ. ನಾವೊಂದು ಏನ್ ಎಕ್ಸ್ಟ್ರಾ ಜಾಗ ಬಿಟ್ರೆ ಈ ಜಾಗ ನಿಮ್ ಪಾಯಿಂಟ್ ಬಂದ್ಬಿಡ್ತೀನಿ. ಈಗ ನಾವೇನ್ ಇನ್ವೆಸ್ಟ್ ಮಾಡಿ ಇವಾಗ ಆದಿ ಸ್ಟ್ರಕ್ಚರ್ ಮಾಡಿದೀವಿ, ಕೆಲವು ಮಿಷನರೀಸ್ ಇನ್ಸ್ಟಾಲ್ ಮಾಡಿದೀವಿ, ಅದೆಲ್ಲನೂ ಆಗಿದೆ. ಆದ್ರೆ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಅದಕ್ಕೆ ನಮ್ಗೆ 35-40 ಜನ ಲೇಬರ್ಸ್ ಬೇಕು. ಅದು ಎಲ್ಲಾ ತರ ಬೇರೆ ಬೇರೆ ಕ್ಯಾಟಗರಿ ಅವರು, ನಮ್ಗೆ ಪೌರ ಕಾರ್ಮಿಕರಿಂದ ಹಿಡಿದು ಆಪರೇಟರ್ ಇಂದ ಹಿಡಿದು ಎಲ್ಲ ಬೇರೆ ಬೇರೆ ಬೇಕು. ಅವರೆಲ್ಲರಿಗೂ ನಾವು ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಮಿನಿಮಮ್ ತಿಂಗಳಿಗೆ ನಮ್ಗೆ 10-12 ಲಕ್ಷ ನಮ್ಗೆ ಎಕ್ಸ್ಪೆಂಡಿಚರ್ಸ್ ಇದೆ ನಾವು ಕೊಡ್ಬೇಕು ಸ್ಯಾಲ್ರಿ ಅಂತ. ಅವ್ರಿಗೆ ಆ ಸ್ಯಾಲ್ರಿ ಯಾವ ಮ್ಯಾನ್ ಪಾರು ನಮ್ಮ ಹತ್ರ ಇಲ್ಲ, ಇಲ್ಲಿರೋರು ಅಂತ ಕೊಡೋದು ಹಾಕಕ್ಕಾಗಲ್ಲ. ಅದೆಲ್ಲ ನೋಡ್ತಾ ಇದೀವಿ. ಮತ್ತೆ ಪ್ರತಿ ಸರಿ ನಾವು ಇಲ್ಲೇ ಕಸ ವಿಲೇವಾರಿ ಪ್ರೈವೇಟ್ ಜಾಗದಲ್ಲಿ ಆಗ್ತಾ ಇದೀವಿ. ಹಾಗೆ ಪ್ರತಿ ತಿಂಗಳು ನಾವು 30,000-50,000 ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಜಾಗಕ್ಕೆ ದುಡ್ಡು ಕೊಡ್ತಾ ಇದೀವಿ. ಅದರಲ್ಲಿ ಆ ಕಸನ ತಳ್ಳಿ ಗುಂಡಿ ಮುಚ್ಚಿ ಗುಂಡಿ ಅಲ್ಲಿ ಕಸ ಹಾಕ್ಲಿಕ್ಕೆ ಪ್ರತಿ ತಿಂಗಳು ನಾವು ಅದಕ್ಕೆ ಇದು ಮಾಡ್ತಾ ಇದೀವಿ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಇವತ್ತಿಂದಾನೆ ಎಲ್ಲಾ ಕಾಮಗಾರಿ ಎಲ್ಲೆಲ್ಲಿ ಸ್ಥಿತಿ ಇಲ್ಲ ನಿಲ್ಸ್ಬಿಡಿ. ಯಾಕಂದ್ರೆ ಇಲ್ಲಿರೋ ಸದಸ್ಯರುಗಳು ಯಾರ್ಯಾವ ಒಳಗೆ ಕೆಲಸ ನಡೀತಾರೆ, ಯಾವ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ಈಗ ಸದಸ್ಯರುಗಳಿಗೆ ಸಮಾಧಾನ ಇಲ್ಲ ಅಂದ್ಮೇಲೆ ಇಲ್ಲ ಅಂದ್ಮೇಲೆ ನಿಲ್ಸಿ ಎಲ್ಲ ನಿಮ್ಗೆಲ್ಲ ಪ್ರೋಸೆಸ್ ಬಿಲ್ ಯಾವ ಪ್ರೋಸೆಸ್ ಬಿಲ್ ಇದೆ ಬಿಲ್ ನಿಲ್ಸಿ ಕಾಮಗಾರಿ ನಿಲ್ಸಿ ಕಂಪ್ಲೀಟ್ ಅಮೃತ ಏನಿದೆ ನಿಲ್ಸಿ. ಈಗಿಂದ ನಿಲ್ಸ್ಬೇಕು. ಎಲ್ಲ ಕಡೆ ಈಗಲೇ ಫೋನ್ ಮಾಡ್ಬೇಡಿ, ಎಲ್ಲ ನಡೀತಾ ಇದ್ದಾವ. ಇಮಿಡಿಯೇಟ್ ಆಕ್ಷನ್ ತಗೊಂಡು ಈಗ ಕೆಲಸ ನಿಲ್ಸ್ಬೇಕು. ಅದಕ್ಕೆ ಸೂಕ್ತ ಬಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಅವ್ರ ಜೊತೆ ಸದಸ್ಯರು ಸಮಾಧಾನ ಆದ್ಮೇಲೆ ಮೀಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಸಾಕಷ್ಟು ಸಾರಿ ನಾವು ಮೀಟಿಂಗ್ 2 ಮೀಟಿಂಗ್ ನಿಮ್ಮ ಹತ್ರ ಇದೇ ವಿಷಯ ಚರ್ಚೆ ಮಾಡಬಹುದು. ಇದರಲ್ಲಿ ನೀವು ಅವ್ರ ಜೊತೆ ಶಾಮಿಲ್ ಆದಂತ ಕಾಣ್ತೀರಿ ಸರ್. ನೀವು ಮನುಷ್ಯ ಕಾಂಟ್ರಾಕ್ಟರ್ ಪರ ಕೆಲಸ ಮಾಡಕ್ಕೆ, ಇದರಲ್ಲಿ ಕಾಂಟ್ರಾಕ್ಟರ್ ಪರ ಕೆಲಸ ಮಾಡಿ, ನೀವು ಸಾರ್ವಜನಿಕ ಕೆಲಸ ಮಾಡಕ್ಕೆ ಸರ್ಕಾರಿ ಕೆಲಸದಲ್ಲಿ ಇರೋದು. ದಯವಿಟ್ಟು ನೀವು ಇದನ್ನ ತಗೊಂಡು ಆಗ್ಬೇಕಂದ್ರೆ ನನ್ಗೆ ಅವ್ರಿಗೇನು ನನ್ಗೇನು ವಾಯ್ಲ್ ಹೇಳ್ಬಾರ್ದು. ಗುತ್ತಿಗೆದಾರರಿಗೆ ಬೇರೆ ಸಭೆ ನಡೆಸುವಂತ ಸೂಚಿಸಿದ್ರು. ಏನ್ ಸಭೆ ಮಾಡಿದಿರಾ? ನೋಟಿಸ್ ಕೊಟ್ಟಿರೋದು, ಆ ನೋಟಿಸ್ ಕೊಟ್ಟರು ಬರ್ಲಿಲ್ಲ. ಅದಕ್ಕೆ ಕಾಮಗಾರಿ ನೀವು ಹೇಳಿದ್ರಲ್ಲ ಸಭೆ ಮಾಡ್ತೀನಿ ಅಂತ ಮಾಡಿದ್ರ? ಬರ್ಲಿಲ್ವ? ಬಿದ್ದದೆ ಅಗತ್ಯ ಬರೀ ಕಾಂಕ್ರೀಟ್ ಮ್ಯಾಲ್ ಬಿದ್ದದೆ, ಜನ ಬೀಳ್ತಾವ್ರೆ, ಗಾಯ ಆಯ್ತದೆ ಅಂತ ಎಲ್ಲ ಎಷ್ಟು ಕಂಪ್ಲೇಂಟ್ ಮಾಡಿದ್ರು. ಈಗ ಇದ್ರ ಬಗ್ಗೆ ಏನಾಗಿದೆ ಸಭೆ ತಿಳಿಸ್ಬೇಕಲ್ಲ? ಕರೆಕ್ಟ್ ಸರ್. ಈಗ ಅವರಿಗೆ ನಾನು ಆಫೀಸ್ ಇಂದ ನೋಟಿಸ್ ಕೊಟ್ಟಿದ್ದೀನಿ. ಯಾವ ಪರಿಸ್ಥಿತಿ ಸರ್? ಈಗ ಅವರು ನಮ್ಮ ನೋಟಿಸ್ ರಿಪ್ಲೈ ಮಾಡಿದ್ರು. ಎಕ್ಸಿಕ್ಯೂಟಿವ್ ಕೂಡ ಅವ್ರು ಬರ್ತಿದ್ದೀನಿ, ನಾನು ಅವ್ರಿಂದ ರಿಕ್ವೆಸ್ಟ್ ಮಾಡಿ ಕಳಿಸ್ತೀನಿ ಸರ್. ಎಸ್ ಸರ್, ಕೊಡ್ತೀನಿ.